ಈ ಲಾಸ್ಟ್ ಈ 10 ವರ್ಷ 11 ವರ್ಷ ಅವಧಿಯಲ್ಲಿ ಕೂಡ ಚರ್ಚೆಯಲ್ಲಿ ಇರ್ತಾರೆ ಲಾಸ್ಟಿಗೆ ಬಾಂಗ್ಲಾದೇಶಿ, ಪಾಕಿಸ್ತಾನ, ಮುಸಲ್ಮಾನ, ತಾಲಿಬಾನ. ಮೊನ್ನೆ ತಾಲಿಬಾನಿಗೆ ಕರೆದು ಇವರೇ ಪ್ರೆಸ್ ಮೀಟ್ ಮಾಡಿದ್ರು. ಯಾರು ಪ್ರೆಸ್ ಮೀಟ್ ಮಾಡಿದ್ರು? ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ, ಕಂಡೀಷನ್ ಆಗ್ತಾನೆ, ನಾನು ಮಾಡೋ ಪ್ರೆಸ್ ಮೀಟ್ನಲ್ಲಿ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳೋದು ಒಪ್ತತೆ, ಕೇಂದ್ರ ಸರ್ಕಾರ ಒಪ್ಪುತ್ತೆ. ಇದ್ರ ಬಗ್ಗೆ ಯಾರು ಮಾತಾಡೋಂಗಿಲ್ಲ. ಇದ್ರಾಗೆಲ್ಲ ಪೌರುಷ ಎಲ್ಲ ಹೋಗ್ಬಿಡು, ಹೀರೋಯಿಸಮ್ ಎಲ್ಲ ಹೋಗ್ಬಿಡ್ತದೆ. ಅವಾಗ ಏನು ಉಳಿಯಂಗಿಲ್ಲ, ಮಾಡಿಬಿಡೋದು. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡ. ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ, ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನೆ, ನಾಚಿಕೆಲಾರ ಒಪ್ಕೊಳಂಗಿಲ್ಲ ಈ ದೇಶ. ಅವಾಗ ಎಲ್ಲ ಹೆಸರುಗಳಿದಾವಲ್ಲ, ಸರಸ್ವತಿ, ಗಂಗಾ, ಜಮುನಾ, ದುರ್ಗೆ, ಎಲ್ಲ ದೇವ್ರಗಳ ಹೆಸರು ಮೇಲೆ ನಾವು ತಾನು ಇಟ್ಕೊಂಡಿರೋದು. ಅವಾಗೆಲ್ಲೋಯ್ತು ನಿಮ್ಮ ಪೌರುಷತ? ಅವಾಗೆಲ್ಲೋಯ್ತು ಹಿಂದುತ್ವ? ಅವಾಗೆಲ್ಲೋಯ್ತು ಈ ದೇಶದ ರಕ್ಷಣೆ ಗಿಕ್ಷಣೆ, ಸಿಂಧೂರ್ ಗಿಂದೂರ್ ಎಲ್ಲ ಗಾಳಿಗೆ ತೂರ್ಬಿಟ್ರೆ ಅವಾಗ ನೀವು? ಸಿಂಧೂರ್ ಅಂತ ಹೊಡ್ಕೊಂತಿದ್ರಲ್ಲ, ಎಲ್ಲೋಯ್ತು ಅವಾಗ ಸಿಂಧೂರು? ನಿಮ್ಮ ಅಕ್ಕ ತಂಗಿಯರು ಬಂದು ಕುಂದ್ರಬಾರ್ದು ನಾನು ಪ್ರೆಸ್ ಮೀಟಿಂಗ್ ಅಂತೇಳಿ ಒಬ್ಬ ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಇಲ್ಲಿ ಹೇಳ್ತಾನೆ, ನೀವು ಅದನ್ನ ಒಪ್ತೀರಿ? ಅವಾಗ ನಾಚಿಕೆ ಮಾನ ಮರ್ಯಾದೇನಿಲ್ಲ ನಿಮಗೆ? ಅವಾಗೆಲ್ಲೋಗಿತ್ತಂತ ನಿಮಗೆ?